ಗಾರಹಳ್ಳಿ ಗ್ರಾಮಸ್ಥರಿಂದ ವಾಹನಗಳನ್ನ ನಿಲ್ಲಿಸಿ ಪ್ರತಿಭಟನೆ. ಅತಿ ವೇಗದ ಟಿಪ್ಪರ್ಗಳಿಂದ ಗ್ರಾಮಸ್ಥರ ಬದುಕು ಅಸ್ತವ್ಯಸ್ತ. ಅದೀಗ ಗಾರಹಳ್ಳಿಯಲ್ಲಿ ಜಲ್ಲಿ ಕ್ರಷರ್ ವಿರುದ್ಧ ಸಾರ್ವಜನಿಕರ ತೀವ್ರ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಅದೀಗ ಗಾರಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಲ್ಲಿ ಕ್ರಷರ್ನಿಂದ ಹೊರಬರುತ್ತಿರುವ ಟಿಪ್ಪರ್ ಲಾರಿಗಳ ಅತಿ ಹೆಚ್ಚಿನ ಸಂಚಾರ ಹಾಗೂ ಅತಿ ವೇಗ ಗ್ರಾಮಸ್ಥರ ದಿನನಿತ್ಯದ ಬದುಕಿಗೆ ದೊಡ್ಡ ತೊಂದರೆ ತಂದಿದೆ. ಇದರಿಂದ ಬೇಸತ್ತ ಸ್ಥಳೀಯರು ಟಿಪ್ಪರ್ಗಳನ್ನು ತಡೆದು ನಿಲ್ಲಿಸಿ ತೀವ್ರ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಗ್ರಾಮದ ಒಳ ರಸ್ತೆಗಳ ಮೂಲಕ ನಿರಂತರವಾಗಿ ಸಂಚರಿಸುತ್ತಿರುವ ಟಿಪ್ಪರ್ ಲಾರಿಗಳು ರಸ್ತೆಯ ಗುಣಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಿವೆ. ವಾಹನಗಳು ಓಡಾಡುವಾಗ ಎದ್ದೇಳುವ ಮಣ್ಣಿನ ಧೂಳು ಮನೆಗಳ ಒಳಗೂ ನುಗ್ಗುತ್ತಿದ್ದು, ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರು ಉಸಿರಾಟದ ಸಮಸ್ಯೆಯನ್ನ ಹಾಗೂ ಕಣ್ಣಿನ ಉರಿವು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಲಾಟ್ ಶಬ್ದಕ್ಕೆ ಹಾರ್ಟ್ ಪೇಷಂಟ್ಗಳು ಅವರು ಸಾಯ ಪರಿಸ್ಥಿತಿ ಇದ್ದಾರೆ. ಮನೆಗಳೆಲ್ಲ ಬಿರುಕು ಬಂದ್ಬಿಟ್ಟಿದ್ದಾವೆ. ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ ನಮಗೆ. ಹಾರ್ಟ್ ಪೇಷಂಟ್ಗಳು ಅವರು ಚಿಕ್ಕ ಮಕ್ಕಳು ಓಡಾಡೋಕ್ಕಾಗಲ್ಲ. ಆ ಧೂಳಿಗೆಲ್ಲ ನುಂಗಿ ಮಕ್ಕಳೆಲ್ಲ ತುಂಬ ವ್ಯವಸ್ಥೆ ಬೀಳ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಜ್ವರ, ತಲೆನೋವು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಊರಲ್ಲಿ. ಅದನ್ನು ಸಾಲ ಮಾಡೋರು ಯಾರೂ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಸಾಲ ಮಾಡಿಕೊಡಿ. ರೆಡ್ಡಿ ಅಂತ ಏನಿಲ್ಲ, ಟಿಪ್ಪರ್ ಲಾರಿಗಳವರು ತುಂಬ ಧೂಳು ಓಡಿಸ್ಕೊಂಡು ಹೋಗ್ತಿದ್ರು. ಅಂದರೆ ಸೇಫ್ಟಿ ಯಾವುದೂ ಮೇಂಟೈನ್ ಮಾಡ್ತಿರ್ಲಿಲ್ಲ. ಮತ್ತು ಟಿಪ್ಪರ್ ಲಾರಿ ಹಿಂದೆ ಧೂಳು ಎಷ್ಟು ಬರ್ತಾ ಇತ್ತು ಅಂದರೆ ಜಾಸ್ತಿ ಬರ್ತಿದೆ. ಟೂ ವೀಲರ್ ಅವರಾಗಲಿ ಯಾರೇ ಆಗಲಿ ಓಡಾಡೋಕ್ಕೆ ತುಂಬ ಕಷ್ಟ ಇತ್ತು. ಅದಕ್ಕೋಸ್ಕರ ನಿಲ್ಲಿಸಿದ್ವಿ. ರೋಡಿಗೆ ನೀರು ಹಾಕಿ ಹೋಗ್ತಿದ್ರು. ರೋಡಿಗೆ ನೀರು ಹಾಕ್ತಿದ್ರು. ಇವಾಗ ರೋಡಲ್ಲಿ ನೀರು ಹಾಕಲ್ಲ, ಏನೂ ಆಗ್ತಿಲ್ಲ. ಮೀನ್ಸ್ ಅದು ತುಂಬ ಕಷ್ಟ ಆಗಿದೆ. ಅದು ಅಲ್ದಿರ ಕ್ರಷರ್ ಅವರು ತುಂಬ ಜೋರಾಗಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ತೊಂದರೆ ಇದೆ. ಎಷ್ಟು ಧೂಳು ಹೆಂಗೆ ಬರ್ತಾ ಇದೆ ನೀವೇ ನೋಡ್ಬೋದು ಬೇಕಾದರೆ, ಎಷ್ಟು ಲೆವೆಲಲ್ಲಿ ಧೂಳು ಬರ್ತಾ ಇದೆ ಅಂತ. ಪ್ರತಿನಿತ್ಯ ಹೀಗೆ ಇದೆ. ರಾತ್ರಿನೂ ಹಾಗೆ ಇರುತ್ತೆ, ಬೆಳಗ್ಗೆನೂ ಇರುತ್ತೆ. ರಾತ್ರಿ ಟೈಮ್ ಕ್ರಷರ್ ಓಡಾಗಲಿಲ್ಲ. ರಾತ್ರಿ ಟೈಮ್ ಕೂಡ ನಿದ್ದೆ ಮಾಡೋದು ಕೂಡ ಕಷ್ಟ ಇದೆ. ಆ ಲೆವೆಲ್ಲಾಗಿ ಕ್ರಷರ್ ಓಡಿಸ್ತಾ ಇದ್ದಾರೆ. ಮತ್ತು ಅದಾದ ನಂತರ ಇವತ್ತು ಡ್ರೈವರ್ಗಳೆಲ್ಲ ಹೇಳಿದೆ ನಾವು ನಿಲ್ಸಿದ್ವಿ. ಅವರು ಬೆಳಗ್ಗೆ ಏನೋ ಟಿಫನ್ಗಳು ತಿಂದಿಲ್ಲ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಣ್ಣ ನಾವು ನಾಳೆ ಈ ಕಡೆ ಬರೋದಿಲ್ಲ, ಇವತ್ತು ನಮ್ಮನ್ನು ಬಿಟ್ಬಿಡಿ, ಇವತ್ತು ನಾವು ತೊಗೊಂಡೋಗ್ಬಿಡ್ತೀವಿ, ಇವತ್ತು ಲಾಸ್ಟು, ನಾವು ನಾಳೆ ಬರೋದಿಲ್ಲ, ನಿಮ್ಮದು ಕ್ಲಿಯರ್ ಆಗೋವರೆಗೂ ನಾವು ಈ ಕಡೆ ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಡ್ರೈವರ್ಗಳೆಲ್ಲ ನಮ್ಗೆ ಗೊತ್ತಿರೋರು, ತುಂಬ ಲೋಕಲ್ ಅವರೇ ಇದಕ್ಕೋಸ್ಕರ ಬಿಟ್ಟು ಕಳಿಸಿದ್ದೀವಿ. ನಾಳೆ ಪೂರ್ತಿಯಾಗಿ ಬಂದ್ ಮಾಡ್ತೀವಿ. ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀವಿ. ಇಲ್ಲಿ ಸೇಫರ್ ಝೋನ್ ಅಂತ ಮಾಡ್ತಾ ಇರ್ತಕ್ಕಂಥ ಕ್ರಷರ್ ಝೋನ್ಗೆ ಏನು ಸರ್ಕಾರದಿಂದ ರಸ್ತೆ ಅಂತ ಕೊಟ್ಟಿರ್ತಾರೆ, ಆ ರಸ್ತೆ ಎಲ್ಲಿ ಬರುತ್ತೋ ಅಲ್ಲಿ ಅವ್ರಿಗೆ ರಸ್ತೆಯನ್ನು ತೋರಿಸ್ಕೊಟ್ಟು ಮತ್ತೆ ಊರಿನವ್ರಿಗೆ ತೊಂದರೆ ಇಲ್ದಿರ ಲಾರಿಗಳಾಗ್ಬೋದು, ಕ್ರಷರಿಂದ ಬರ್ತಕ್ಕಂಥ ಲಾರಿಗಳಾಗ್ಬೋದು, ಏನೇ ಆಗ್ಬೋದು, ಹಳ್ಳಿಯಲ್ಲಿ ಅದು ಹೋಗ್ದಿರ ಇದು ಮಾಡೋ ಜವಾಬ್ದಾರಿ ಅವ್ರದ್ದಿರುತ್ತೆ. ಹಂಗಾಗಿ ಅವರು ಇದ್ರ ಕಡೆ ಗಮನ ಹರಿಸಿ ಸೇಫರ್ ಝೋನ್ಗೆ ಸರ್ಕಾರ ಜಾಗ ಎಲ್ಲಿ ಗುರುತಿಸಿದೆಯೋ ರಸ್ತೆಗೆ ಅಂತಂದು ಆ ರಸ್ತೆ ಅವ್ರಿಗೆ ಕ್ಲಿಯರ್ ಮಾಡಿಕೊಟ್ಟು ಆ ದಾರಿಯಲ್ಲಿ ಅವ್ರನ್ನ ಹೋಗೋದಕ್ಕೆ ಅನುಕೂಲ ಮಾಡಿಕೊಳ್ಳಿ. ನಮಗೇನು ಇದಿರಲ್ಲ. ಇದೇ ಥರ ಬಂದರೆ ನಾವು ಮತ್ತೆ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಈ ಧೂಳಿಂದ ಮಕ್ಕಳಿಗೆ ಆಸ್ಮಾ ಇನ್ನೊಂದು ಮತ್ತೊಂದು ಅಂತ ಬಂದು ಮಕ್ಕಳಿಂದ ಇದು ಏಜ್ ಆಗಿರೋವ್ರಿಗೂ ಬರುತ್ತೆ. ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಸರ್ಕಾರ ಏನಾದರೂ ಗಮನ ತಗೊಳ್ಳೇಬೇಕು. ಹಂಗಾಗಿ ಶಾಸಕರ ಗಮನಕ್ಕೆ ಇದು ಹೋಗಲೇಬೇಕು. ಯಾಕೆಂದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಈ ಬೆಟ್ಟನೇ ನಿಲ್ಲಿಸ್ಬಿಡ್ತೀನಿ ಅಂತಂದು ಮಾತು ಕೊಟ್ಟಿದ್ದೀನಿ. ಆ ಬೆಟ್ಟ ನಿಲ್ಲಿಸೋಕೆ ಅವ್ರ ಕೈಯಲ್ಲಿ ಆಗೇ ಇತ್ತು. ಈ ಆದಾಗ್ರಲ್ಲಿ ಚಿಕ್ಕನಾಗುವಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳು ಏನಿದೆ, ಈ ಹಳ್ಳಿಗಳಿಗೆ ಧೂಳಿನ ಪ್ರಭಾವ ಆದರೂ ಕಡಿಮೆ ಮಾಡೋದಕ್ಕಾದ್ರೂ ಅವ್ರ ಪ್ರಯತ್ನ ಪಡ್ತಾರೆ. ಅಂದರೆ ಬೇರೆ ರಸ್ತೆ ಮಾರ್ಗ ಅವ್ರಿಗೆ ಕ್ರಷರ್ಗೆ ಸೇಫರ್ ಝೋನ್ ಮಾಡಿದ್ಮೇಲೆ ಸರ್ಕಾರದಿಂದ ಸಪ್ರೇಟಾಗಿ ರಸ್ತೆ ಅನ್ನೋದು ಅವ್ರಿಗೆ ಕೊಟ್ಟೇ ಇರ್ತಾರೆ. ಹೈವೇಗೆ ಹೋಗೋದಕ್ಕೆ ಅವ್ರ ಹಳ್ಳಿಯಲ್ಲಿ ಹೋಗ್ದಿರ ಕ್ರಷರ್ ಝೋನಿಂದ ಹೋಗ್ಬೇಕಾದ್ರೆ ಅವ್ರಿಗೊಂದು ಸರ್ಕಾರ ಜಾಗ ಅನ್ನೋದು ಗುರುತಿಸಿರುತ್ತೆ. ಆ ದಾರಿ ಅವ್ರಿಗೆ ಇದು ಮಾಡಿಕೊಟ್ಟು ಈ ಧೂಳಿಂದ ಮುಕ್ತಗೊಳಿಸ್ಲಿ ಈ ಊರು. ಅವರು ಕ್ರಷರ್ಗಳೇ ನಿಲ್ಲಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಅದು ಆಗಿಲ್ಲ. ಇದನ್ನಾದರೂ ಅವ್ರು ಮಾಡಿ ಅನುಕೂಲ ಮಾಡಲಿ ಅಷ್ಟೇ. ತಮ್ಮ ಹೆಸರು?